ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಹಿನ್ನೆಲೆಯಲ್ಲಿ ಮೈಸೂರಿಗೆ 2ನೇ ಹಂತದ 5 ಆನೆಗಳ ಆಗಮನ ಆಗಿದೆ. ಆನೆಗಳಿಗೆ ಕಬ್ಬು ಬೆಲ್ಲ ಕಜ್ಜಾಯ ಸಿಹಿ ನೀಡಿ ಸಾಂಪ್ರದಾಯಿಕವಾಗಿ ಜಿಲ್ಲಾಡಳಿತದ ವತಿಯಿಂದ ಪೂಜೆ ನೆರವೇರಿಸಿ ಬರಮಾಡಿಕೊಳ್ಳಲಾಯಿತು. ಈ ಕ್ಷಣಗಳ ಒಂದು ಝಲಕ್ ನಿಮ್ಮ ಮುಂದೆ. ಮೈಸೂರು ಅರಮನೆಗೆ ಬಂದ ಗಜಪಡೆಯ 2ನೇ ತಂಡ. ಕಳೆ ಕಟ್ಟುತ್ತಿದೆ ನಾಡಹಬ್ಬ ದಸರಾ ವೈಭವ. ನಾಡಹಬ್ಬ ದಸರೆಯ ಕಳೆ ಹೆಚ್ಚಾಗುತ್ತಿದ್ದು ಮೊದಲ ತಂಡಕ್ಕೆ ಮತ್ತೈದು ಹೊಸ ಆನೆಗಳ ಸೇರ್ಪಡೆಯಾಗಿದೆ. ಈ ಮೂಲಕ ದಸರೆಯ ರಾಜಬೀದಿಯಲ್ಲಿ ರಿಯಲ್ ತಾಲೀಮು ಶುರುವಾಗಿದೆ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಹಿನ್ನೆಲೆಯಲ್ಲಿ ಮೈಸೂರಿಗೆ 2ನೇ ಹಂತದ 5 ಆನೆಗಳ ಆಗಮನವಾಗಿದೆ. ಮತ್ತಿಗೋಡು ಶಿಬಿರದಿಂದ ಶ್ರೀಕಂಠ 56 ವರ್ಷ, ಭೀಮನಕಟ್ಟೆ ಆನೆ ಶಿಬಿರದಿಂದ ರೂಪ 44 ವರ್ಷ, ದುಬಾರೆ ಆನೆ ಶಿಬಿರದಿಂದ ಗೋಪಿ 42 ವರ್ಷ, ಸುಗ್ರೀವ 43 ವರ್ಷ, ಹೇಮಾವತಿ 11 ವರ್ಷದ ಆನೆಗಳ ಆಗಮನವಾಗಿದೆ. ಇನ್ನು ಲಾರಿ ಮೂಲಕ ಕರೆ ತರಲಾಗಿದ್ದ ಆನೆಗಳನ್ನ ಲಾರಿಯಿಂದ ಇಳಿಸಿದ ಬಳಿಕ ಸಾಂಪ್ರದಾಯಿಕವಾಗಿ ಜಿಲ್ಲಾಡಳಿತದ ವತಿಯಿಂದ ಪೂಜೆ ನೆರವೇರಿಸಲಾಯಿತು. ಇದೇ ಮೊದಲ ಬಾರಿಗೆ ದಸರೆಯಲ್ಲಿ ಶ್ರೀಕಂಠ, ರೂಪ, ಹೇಮಾವತಿ ಆನೆಗಳು ಭಾಗಿಯಾಗಿದ್ದು ಗಜಪಡೆಗೆ ಪೂಜೆ ಸಲ್ಲಿಸಿ ಅರಮನೆಯ ಜಯಮಾರ್ತಾಂಡ ದ್ವಾರದಿಂದ ಬರಮಾಡಿಕೊಳ್ಳಲಾಯಿತು. ಈ ವೇಳೆ ಆನೆಗಳಿಗೆ ಕಬ್ಬು ಬೆಲ್ಲ ಕಜ್ಜಾಯ ಸಿಹಿ ನೀಡಿ ಡಿಸಿಎಫ್ ಪ್ರಭುಗೌಡ ಆನೆಗಳನ್ನ ಬರಮಾಡಿಕೊಂಡ್ರು. ನಾಡಹಬ್ಬ ದಸರಾ 2025ರ ಅಂಗವಾಗಿ ಮೊದಲನೇ ತಂಡದಲ್ಲಿ 9 ಆನೆಗಳು ಬಂದಿದ್ದು, ಈಗ 2ನೇ ತಂಡದಲ್ಲಿ 5 ಆನೆಗಳು ಬಂದಿದ್ದವು. 5ರಲ್ಲಿ ಈಗ ಆಲ್ರೆಡಿ ನಾವು ಏನು ಅಂತಂದ್ರೆ 3 ಆನೆಗಳು ಹೊಸದಾಗಿ ಈ ವರ್ಷ ಬಂದಿರತಕ್ಕಂಥದ್ದು. 2 ಹೆಣ್ಣಾನೆ ಮತ್ತು 3 ಗಂಡಾನೆ. ಮೊದಲೇ ಬಾರಿಗೆ ಶ್ರೀಕಂಠ, ರೂಪ ಮತ್ತು ಹೇಮಾವತಿ ಆನೆ ಬಂದಿದೆ. ಹಾಗಾಗಿ ಎಲ್ಲ ಆನೆಗಳಿಗೂ ಕೂಡ ಈಗ ತಾಲೀಮು ಏನು ನಮ್ದು ರೆಗ್ಯುಲರ್ ಆಗಿರುತ್ತೆ ಅದೇ ಪ್ರಕಾರ ಸ್ಟಾರ್ಟ್. ನಾಡಹಬ್ಬಕ್ಕೆ ದಿನಗಣನೆ ಶುರುವಾಗಿದ್ದು ನಗರಕ್ಕೆ ಗಜಪಡೆಯ ಆನೆಗಳು ಹೊಂದಿಕೊಳ್ತಿವೆ. ಈ ನಡುವೆ 2ನೇ ತಂಡದ ಆಗಮನದಿಂದ ನಗರದಲ್ಲಿ ಹೊಸ ಕಳೆ ಬಂದಿದೆ. ಹೀಗೆ ವಿಶ್ವವಿಖ್ಯಾತ ಮೈಸೂರು ದಸರಾ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ. 2025ರ ದಸರಾ ಚಟುವಟಿಕೆಗಳ ಸಿದ್ಧತೆ ಈಗಾಗಲೇ ಆರಂಭಗೊಂಡಿದ್ದು ದಸರಾಗೆ ಸೆಪ್ಟೆಂಬರ್ 22ರಂದು ಚಾಲನೆ ಸಿಗಲಿದೆ. ಇನ್ನು ಈ ಬಾರಿ ಮೈಸೂರು ದಸರಾ ಉದ್ಘಾಟನೆಗೆ ಬೂಕರ್ ಪ್ರಶಸ್ತಿ ಪುರಸ್ಕೃತೆ ಕನ್ನಡದ ಲೇಖಕಿ ಬಾನು ಮುಷ್ತಾಕ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಅವರ ಎದೆಯ ಹಣತೆ ಕೃತಿಗೆ ಬೂಕರ್ ಪ್ರಶಸ್ತಿ ಸಿಕ್ಕಿದೆ. ಹೋರಾಟದ ಹಿನ್ನೆಲೆಯಿಂದ ಬಂದವರು ಬಾನು ಮುಷ್ತಾಕ್ ರೈತ ಮತ್ತು ಕನ್ನಡ ಚಳವಳಿಯಲ್ಲಿ ಕೆಲಸ ಮಾಡಿದ್ದಾರೆ. ಈ ಬಾರಿ ಮೈಸೂರು ದಸರಾ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ 11 ದಿನಗಳ ಕಾಲ ನಡೆಯಲಿದ್ದು ಉದ್ಘಾಟನೆಗೆ ಮೈಸೂರು ಜಿಲ್ಲಾಡಳಿತ ಲೇಖಕಿ ಬಾನು ಮುಷ್ತಾಕ್ ಅವರಿಗೆ ಗೌರವದಿಂದ ಅಧಿಕೃತವಾಗಿ ಆಹ್ವಾನಿಸಿದೆ. ಅವರಿಗೆ ಬಾಗಿನ ನೀಡಿ ಆಹ್ವಾನ ನೀಡಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.